ಸಿದ್ದರಾಮಯ್ಯನವ್ರ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ 48,000 ಕೋಟಿ SCPTS ಹಣ ಅಂದರೆ ದಲಿತರ ಹಣವನ್ನು 48,000 ಕೋಟಿ ದುರುಪಯೋಗ ಮಾಡಿಕೊಂಡು ವೋಟ್ ಬ್ಯಾಂಕಿಗೆ ಉಪಯೋಗ ಮಾಡಿಕೊಂಡ್ರಲ್ಲ, ಅದಕ್ಕೆ ಉತ್ತರ ಹೇಳ್ಬೇಕಲ್ಲ ಸಿದ್ದರಾಮಯ್ಯನವರು. ಭಾಳ ದೊಡ್ಡ ಸಾಧನೆ ಸಿದ್ದರಾಮಯ್ಯನವ್ರ ಸರ್ಕಾರದ ಸ್ವಾಮಿಗಳ ಏನು ಸಾಧನೆ ಕೇಳಿಬಿಡಿ. ಕುಡಿಲಿಕ್ಕೆ ನೀರಿಲ್ಲ ರಾಜ್ಯದಲ್ಲಿ, ಮಳೆ ಸಕಾಲದಲ್ಲಿ ಆಗದೇ ಇರೋದ್ರಿಂದ ನೀರು ಕುಡಿಬೇಡ್ರಿ ಅಂತೇಳಿ 7,000 ವೈನ್ ಶಾಪ್ಗಳನ್ನು ಬಾರ್ಗಳನ್ನ ಮಂಜೂರು ಮಾಡಿದ್ದೇ ಒಂದು ದೊಡ್ಡ ಸಾಧನೆ. ಈ 3 ವರ್ಷದಲ್ಲಿ 7,000 ಸರಾಯಿ ಅಂಗಡಿಗಳನ್ನು ಬಾರ್ಗಳನ್ನು ಮಂಜೂರು ಮಾಡಿದ್ದೇ ದೊಡ್ಡ ಸಾಧನೆ. ಜನರಿಗೆ ನೀರು ಕುಡಿಬೇಡ್ರಿ, ದಾರು ಕುಡಿದ್ರಿ ಅಂತ ಹೇಳಿದ್ದಾರೆ. ಈ ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿ, ಇಡೀ ಪ್ರಪಂಚನೇ ಅವ್ರನ್ನ ಹೊಗಳ್ತಾ ಇದೆ, ಅವ್ರ ಕಾರ್ಯವನ್ನು ಮೆಚ್ಚುತ್ತಾ ಇದೆ. ಅಂಥವ್ರ ಬಗ್ಗೆ ಈ ಡೋಂಗಿ ಅಹಿಂದಾ ನಾಯಕ್ ಸ್ವತಃ ಘೋಷಣೆ ಮಾಡಿಕೊಂಡಂಥ ನಾಯಕರು ಸಿದ್ದರಾಮಯ್ಯ. ಆದರೆ ಮೋದಿಯವ್ರನ್ನ ವಿಶ್ವನ ಮೆಚ್ಚಿ ಇವತ್ತು ಗೌರವಿಸ್ತಾ ಇದೆ, ಉತ್ತಮ ಆಡಳಿತ ಮಾಡ್ತಾ ಇದೆ. ಅವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕುರ್ಚಿ ಕಂಟಕ್ಕೆ ಬಂದದಂತೇಳಿ ಇವತ್ತು ತುಮಕೂರಿನಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ. ಕೇರಳದ ಮೊನ್ನೆ ಮುಖ್ಯಮಂತ್ರಿ ಆಯ್ಕೆ ಆದಮೇಲೆ ಸಿದ್ದರಾಮಯ್ಯನು ಕುರ್ಚಿ ಕಂಟಕ ತಾರಕಕ್ಕೆ ಏರಿದೆ. 3 ಗುಂಪುಗಳಾಗಿ ನಿರಂತರವಾಗಿ ಹೊಡೆದಾಡ್ತಾ ಇದ್ದಾರೆ. ಒಂದು DK ಶಿವಕುಮಾರ್ ಅವ್ರ ಗುಂಪು, ಇನ್ನೊಂದು ದಲಿತರು ಖರ್ಗೆ, ಪರಮೇಶ್ವರ್, ಮುನಿಯಪ್ಪ, ಇವ್ರದ್ದೊಂದು ದಲಿತ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಕೂಗು ಎಬ್ಬಿಸ್ತಾರೆ. ಕೆಲವು ಕೋಡುಗಳನ್ನು ಸಾಕಿರ್ತಾರೆ, ಅವ್ರ ಕಡೆಯಿಂದ ಕೂಗು ಲಕ್ಕಿಸ್ತಾರೆ. ಇದನ್ನು ಬಿಡಬೇಕು. ಏನು ಅವ್ರ ಅಡ್ವರ್ಟೈಸ್ಮೆಂಟ್ ಏನು? 1,50,000 ಹಕ್ಕು ಪತ್ರಗಳನ್ನ ಕೊಡ್ತಾ ಇದ್ವಿ ಅಂತ ಹೇಳ. ಸಮಾವೇಶ ಮಾಡಿದ ಜಾಗ ಎಲ್ಲಿ? PU ಕಾಲೇಜ್ 7-8 ಎಕರೆ ಜಾಗದಾಗ ಮಾಡ್ಯಾರ. ಅಲ್ಲಿ 20,000 ಜನನೂ ಬಂದವ್ರು ಯಾರು? ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಕೆಲವು ಸರ್ಕಾರಿ ಅಧಿಕಾರಿಗಳು, ನೌಕರರು ಅವರೇ ಆಗ್ತಾ ಇದ್ದಾರೆ. ಪೊಲೀಸರು ಸೇರಿ ಜನನೇ ಬಂದಿಲ್ಲ. ಯಾವ ಪುರುಷಾರ್ಥಕ್ಕಾಗಿ ಸಿದ್ದರಾಮಯ್ಯನವರು ಸಾಧನೆ ಸಮಾವೇಶ ಮಾಡ್ತಾರೋ ಗೊತ್ತಿಲ್ಲ. ಸಾಧನೆ ಸಮಾವೇಶಕ್ಕೆ ಕರೆದ್ರೂ ಜನ ಬರ್ತಾ ಇಲ್ಲ. ಬಸ್ಗಳು ಕಳಿಸಾರ 4,000 KSRTC ಬಸ್, ಯಾಕಂದ್ರೆ ಅದಕ್ಕೇನು ರೊಕ್ಕ ಕೊಡಬೇಕಾಗಿಲ್ಲ. ಸರ್ಕಾರದ ಕಾರ್ಯಕ್ರಮ ಸ್ವಲ್ಪ ಪುಕ್ಕಟ್ಟು ಬಸ್ಗಳು 4,000. ಇವತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಬಸ್ಸೇ ಇಲ್ಲ. ಸರ್ಕಾರಿ ಬಸ್ಗಳು ಬಂದ್ ಮಾಡಿದ, ಎಲ್ಲ ಅಲ್ಲಿಗೆ ತೊಗೊಂಡೋಗ್ಯ. ಸಿದ್ದರಾಮಯ್ಯನವ್ರ ಸರ್ಕಾರದ ಸಾಧನೆ ಅಂದ್ರೆ 7,000 ಸರಾಯಿ ಅಂಗಡಿಗಳನ್ನ, ಬಾರ್ಗಳನ್ನ ಕೊಟ್ಟದ್ದು ಮತ್ತು ಡ್ರಗ್ಸದ ಕಾರ್ಖಾನೆಗಳನ್ನು ಶುರು ಮಾಡಿದ್ರು. ಎಲ್ಲೇ? ಮೈಸೂರಿನಲ್ಲೇ, ಬೆಂಗಳೂರಿನಲ್ಲೇ ಡ್ರಗ್ಸ್ ಕಾರ್ಖಾನೆ ಶುರುವಾಗಿದೆ. ಡ್ರಗ್ಸ್ ಮಾಫಿಯಾಗಳ ಹಾವಳಿ ಶುರುವಾಗಿದೆ. ಅದೇ ಅವ್ರ ಸಾಧನೆ. ಅದನ್ನೇ ಸಮಾವೇಶ ಮಾಡ್ತಾರೆ, ಮತ್ತೇನು ಮಾಡಲಿಕ್ಕೆ ಸಾಧ್ಯ.